ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಪ್ರತಿದಿನ ಖಾರ ಊಟಗಳನ್ನೇ ಮಾಡ್ತಾ ಇದ್ದರೆ, ಮಸಾಲೆಗಳು ತಿಂತಾನೆ ಇದ್ದರೆ ಸ್ವಲ್ಪ ಮನೆಯವ್ರಿಗೆ ಎದೆ ಉರಿ ಬರುತ್ತೆ. ಸ್ವಲ್ಪ ಲೈಟಾಗಿ ಏನಾದರೂ ಮಾಡು ಇವತ್ತು ಅಂತ ಹೇಳೋದುಂಟು. ಅದಕ್ಕೆ ಇವತ್ತು ಜೀರಾ ರೈಸ್ ಮತ್ತು ದಾಲ್ ಮಾಡೋಣ, ಅದು ಟೇಸ್ಟಿಯಾಗಿ ಡಾಬಾ ಸ್ಟೈಲಲ್ಲಿ. ಬನ್ನಿ, ಇವಾಗ ಫಸ್ಟು ಒಗ್ಗರಣೆನೇ ಹಾಕ್ಕೊಂಬಿಡೋಣ. ಒಂದು 4 ಸ್ಪೂನ್ ತುಪ್ಪ ಹಾಕ್ಕೊಂಡು 4-5 ಗೋಡಂಬಿ ಹಾಕ್ಕೊಂಡು, ಒಂದು ಬಿರಿಯಾನಿ ಎಲೆ, 1 ಚಕ್ಕೆ, 2 ಏಲಕ್ಕಿ, 2 ಲವಂಗ ಇಷ್ಟಾದರೆ ಸಾಕಾಗತ್ತೆ. 1 ಚಮಚ ಜೀರಿಗೆ. ಇದು ಡೈಜೆಷನ್ ತುಂಬ ಚೆನ್ನಾಗಾಗೋದ್ರಿಂದ ಸ್ವಲ್ಪ ಹೆಚ್ಚೆ ಹಾಕ್ಕೊಳ್ಳೋಣ. ಸುವಾಸನೆಯೂ ತುಂಬ ಚೆನ್ನಾಗಿ ಬರುತ್ತೆ. 4 ಮೆಣಸಿನ್ಕಾಯಿ ಮಧ್ಯಕ್ಕೆ ಸೀಳ್ಕೊಂಡು ಹಾಕ್ಕೊಂಡ್ರೆ ತುಂಬ ಖಾರ ಬಿಡಲ್ಲ ಅದು. ಹೀಗೆ ತುಪ್ಪದಲ್ಲಿ ಎಲ್ಲ ಕರೆದ್ಬಿಟ್ಟು ನಾನು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕೋತೀನಿ. ಅದರಲ್ಲಿ ಅರ್ಧ ಗ್ಲಾಸು ಹಾಲನ್ನ ಹಾಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ರೈಸು ತುಂಬ ಸ್ಮೂತ್ ಆಗುತ್ತೆ ಬೆಂದಮೇಲೆ. 1 ಟೀ ಸ್ಪೂನ್ ಹರಳುಪ್ಪು ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು 10 ನಿಮಿಷ ಅಕ್ಕಿ ನೆನೆಸ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಜೀರಾ ರೈಸ್ ಆಗೇ ಬಿಡುತ್ತೆ. ಒಬ್ಬೊಬ್ಬರು ಹೇಳ್ತಿರ್ತಾರೆ, ಏನಕ್ಕೆ ಹಾಲು ಹಾಕಿದ್ರೆ ಚೆನ್ನಾಗಿ ಬರುತ್ತಾ ಅಂತ. ನೀವು ಎರಡೂ ಥರ ಟ್ರೈ ಮಾಡಿ ನೋಡಿ. ನೀರು ಹಾಕು ಮಾಡಿ, ಒಂದು ಸಲ ಹಾಲು ಹಾಕು ಮಾಡಿ, ಆಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಲು ಹಾಕಿದ್ರೆ ಎಷ್ಟು ರುಚಿ ಕೊಡುತ್ತೆ ಅಂತ. ನೀರೆಲ್ಲ ಇಂಗಿದೆ. ಈಗ ಇನ್ನೊಂದು ಸ್ವಲ್ಪ ಇಂಗಬೇಕು. ಅದನ್ನು ಸ್ವಲ್ಪ ಬೇಯಕ್ಕೆ ಬಿಟ್ಟರೆ ಈಗ ನೋಡಿ 90% ಅಕ್ಕಿ ಎಲ್ಲ ಬೆಂದಿದೆ. ಈಗ ನಾವು ದಮ್ಗೆ ಇಟ್ಬಿಡೋಣ. ಈ ತಿಂಡಿ ಸಿಂಪಲ್ ಜೊತೆಗೆ ಈಸಿ ಕೂಡ. ಬೆಳಗ್ಗೆಗೆ ಪರ್ಫೆಕ್ಟ್ ಆದಂಥ ತಿಂಡಿ. ನೀಟಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಅನ್ನನ ಪ್ರೆಸ್ ಮಾಡಿ ಗಟ್ಟಿಗೆ. ಅದ್ರ ಮೇಲೆ ಒಂದು ಗಟ್ಟಿ ಮುಚ್ಚಳ ಮುಚ್ಚಿ ಏನಾದರೂ ಭಾರ ಇಟ್ಟರೆ 10 ನಿಮಿಷ ದಮ್ ಕೊಟ್ಟರೆ ಸಾಕು. ರೈಸು ಉದ್ದುದ್ರಾಗುತ್ತೆ. ಈಗ ನೋಡಿ ರೈಸ್ ರೆಡಿಯಾಗಿದೆ. ಎಷ್ಟು ಉದ್ದುದ್ರಾಗಿ ಬಂದಿದೆ. ನೀವು ಕುಕ್ಕರಲ್ಲೂ ಮಾಡ್ಕೋಬೋದು, ತೊಂದರೆ ಇಲ್ಲ. ನೀರು ಅಳತೆ ನಿಮಗೆ ಗೊತ್ತಿರುತ್ತೆ. ನೀವು ಯಾವ ಅಕ್ಕಿ ಹಾಕ್ತೀರಾ, ಅದಕ್ಕೆ ಎಷ್ಟು ನೀರು ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ನೀವು ಆ ಥರನೂ ಮಾಡ್ಬೋದು. ಈಗ ರೈಸ್ ರೆಡಿ ಇದೆ. ಈಗ ದಾಲ್ ರೆಡಿ ಮಾಡೋಣ ಬನ್ನಿ. ಒಂದು ಚಿಕ್ಕ ಕುಕ್ಕರ್ಗೆ 1 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪು ತೊಗರಿಬೇಳೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಒಂದು 4ರಿಂದ 5 ಸಲ ಕೂಗಿಸ್ಕೊತೀನಿ. ಯಾಕೆಂದರೆ ಚಿಕ್ಕ ಕುಕ್ಕರ್ ಇರೋದ್ರಿಂದ ಅಷ್ಟು ಬೇಕೇ ಬೇಕು. ಮೊದಲೇ ಬೇಳೆ ಬೇಯಿಸಿಟ್ಕೊಂಡ್ಬಿಟ್ರೆ ಕೆಲಸ ಬೇಗನೆ ಆಗುತ್ತೆ, ಟೆನ್ಷನ್ನೂ ಇರಲ್ಲ ನಮಗೆ. ಈಗ ಒಗ್ಗರಣೆ ಹಾಕೋಣ ಬನ್ನಿ. 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಸಿಡಿಸೋಣ. ಈಗ ಅದಕ್ಕೆ ಒಂದು 4ರಿಂದ 5 ಕರಿಬೇವಿನ ಸೊಪ್ಪು, ಒಂದು 4 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಸ್ಮ್ಯಾಶ್ ಆಗಿಬಿಡುತ್ತೆ, ಬಾಯಿಗೆ ಸಿಗಲ್ಲ ನೋಡಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದಕ್ಕೆ 1ರಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ತುಂಬ ಮಸಾಲ ಬೇಡ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ಅರ್ಧ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಕೆಂಪಾಗಿದೆ, ಇಷ್ಟ ಆದರೆ ಸಾಕಾಗತ್ತೆ. ಈಗ ಅದಕ್ಕೆ ಒಂದು 1/4 ಸ್ಪೂನು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ ಇದನ್ನು ಹಾಕ್ಕೊಂಡು ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿ ಕಲರ್ ಬಂದಿದೆ. ಈಗ ಚೆನ್ನಾಗಿರುತ್ತೆ. ಈಗ ಬೇಯಿಸ್ಕೊಂಡಿರೋ ಅಂಥ ಬೇಳೆನ ಇದಕ್ಕೆ ಮಿಕ್ಸ್ ಮಾಡಿಬಿಡೋದು. ವೆರಿ ಸಿಂಪಲ್. ನೀವು ಬೆಳಗ್ಗೆ ತಿಂಡಿಗಂತೂ ಖಂಡಿತ ಟ್ರೈ ಮಾಡ್ಬೋದು. ಟೈಮ್ ಜಾಸ್ತಿ ತೊಗೊಳ್ಳಲ್ಲ ಮತ್ತು ಈ ಪದಾರ್ಥಗಳನ್ನು ಜಾಸ್ತಿ ಇರಲ್ಲ. ಎಲ್ಲ ಮನೇಲೇ ಇರೋದ್ರಲ್ಲೇ ಪಟ್ ಅಂತ ಮಾಡಿ ಮಕ್ಳಿಗೆ ಬಾಕ್ಸ್ಗೂ ಹಾಕಿ ಕಳಿಸ್ಬಿಡ್ಬೋದು ನೋಡಿ. ಈಗ ಆಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಂಡ್ರೆ ದಾಲು ರೆಡಿ ಆಗೋಯ್ತು. ಈಗ ಏನಿದ್ರು ಬಡಿಸೋದು, ಅವರೆಲ್ಲ ತಿನ್ನೋದು, ಅಷ್ಟೇ ಕೆಲಸ. ಈಗ ಬನ್ನಿ, ನಾನು ಪ್ಲೇಟ್ಗೆ ಹಾಕ್ಕೊಂಡು ಅವ್ರಿಗೂ ಬಡಿಸ್ತೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ನನ್ನ ರೆಸಿಪಿಗಳು ಇಷ್ಟ ಆಗುತ್ತೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.